ಚಾಲೆಂಜ್ ಯು. ಆ ಬೆಳಗ್ಗೆ 10ರಿಂದ 8ರ ಸಮಯದಲ್ಲಿ 50% ದರ್ಶನ್, 50% ಯಾವುದು ಧರ್ಮಸ್ಥಳ. ಯಾಕಂದ್ರೆ ಡೆವಲಪ್ಮೆಂಟ್ ಇದ್ದ ಸುದ್ದಿ ಅದು. ಆ ದಿನದ ಡೆವಲಪ್ಮೆಂಟ್ ಅದೊಂದೇ ಅಲ್ಲ. ಬೆಳಗ್ಗೆ 6ರಿಂದ 10ರವರೆಗೆ, ರಾತ್ರಿ 8ರಿಂದ 12ರವರೆಗೆ ದರ್ಶನ್ ಧರ್ಮಸ್ಥಳ ಬಿಟ್ಟು ಬೇರೆ ಎಲ್ಲಾ ಪ್ರಕರಣಗಳನ್ನ ಪ್ರೈಮ್ ಟೈಮ್ ಅಲ್ಲಿ ಕವರ್ ಮಾಡಿದೀವಿ. ಇನ್ನೇನಾಗ್ಬೇಕು ನಿಮ್ಗೆ? ಜರ್ನಲಿಸ್ಟ್ ರೈಟ್? ಪ್ರೈಮ್ ಟೈಮ್ ಇಡೀ ದಿನದ ಅತ್ಯಂತ ಕ್ರೂಷಿಯಲ್ ಟೈಮ್, ಹೌದೋ ಇಲ್ವೋ? ಆ ಟೈಮಲ್ಲಿ ನಾವು ದರ್ಶನ್ ತೋರಿಸಿಲ್ಲ ಸರ್. ಆ ಟೈಮಲ್ಲಿ ನಾವು ತೋರಿಸಿರೋದು ರಾಜಕಾರಣ, ಜನಪರವಾದದ್ದು, ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ, ಆಕ್ಸಿಡೆಂಟು, ಗುಂಡಿ, ಮಳೆ. ಇದನ್ ಬಿಟ್ಟು ಇನ್ನೇನ್ ತೋರಿಸಬೇಕಾಗಿತ್ತು ನಿಮ್ ಪ್ರಕಾರ? ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವಸ್ತು ವಿಚಾರವನ್ನ ತಗೊಳ್ಳಿಕ್ಕೆ ನಿಮ್ಗೆ ರೈಟ್ಸ್ ಇದೆ. ಹಾಗಂತ ಹೇಳಿ ಧರ್ಮಸ್ಥಳದ್ದು ಬಿಡಿ ಅಂತ ನಾವ್ ಹೇಳಲಿಕ್ಕಾಗಲ್ಲ. ದರ್ಶನ್ ಅವ್ರದ್ದು ಬಿಟ್ಟೇ ಇಲ್ಲ, ಅದನ್ನ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಇದೇ ಪ್ರಶ್ನೆ ಸರ್, ಇದೇ ಪ್ರಶ್ನೆ. ಇಲ್ಲ ಒಂದ್ ನಿಮಿಷ ಕೇಳಿ, ಪ್ರಶ್ನೆ ಕೇಳಿ. ಪ್ರಸಾರ ಮಾಡಬಾರ್ದು ಯಾಕೆ? ಯಾಕೆ ಮಾಡಬಾರ್ದು? ಧರ್ಮಸ್ಥಳದ್ದು ಯಾಕೆ ಮಾಡಬಾರ್ದು? ನೋಡ್ರಿ, ತಪ್ಪು ಯಾರೇ ಮಾಡಿದ್ರು ಈ ಕಟ್ಟ ಕಡೆ ಈ ಸಮಾಜದಲ್ಲಿ ಮೋದಿಯವರು ಇರ್ಲಿ, ಬ್ರದರ್ ನೀವು ಮಾತಾಡಾಗಿದೆ, ನಾನು ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಾಗಿದೆ, ನಾನು ಮಾತಾಡ್ತಾ ಇದ್ದೀನಿ, ಹೇಳಿ, ನಾನು ಮಾತಾಡ್ತಾ ಇದ್ದೀನಿ, ಅವಕಾಶ ಕೊಡಿ. ಒಂದ್ ನಿಮಿಷ ಸರ್. ಏನಂದ್ರೆ ವಿಷ್ಣುವರ್ಧನ್ ಅವರ ಸಮಾಧಿ ಅಲ್ಲಿ ನೆಲಸಮ ಆಗೋಯ್ತು. ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ, ವಾಟ್ ಎವೋ, ಓಕೆನಾ? ಆದ್ರೆ ಅಲ್ಲಿ ಜೀವನ್ ಅಂದ್ರೆ ಅವ್ರನ್ನ ಸುಟ್ಟು ಇದನ್ ಮಾಡಿರ್ತಕ್ಕಂಥದ್ದು ದೈವಾಧೀನರಾಗಿ ಅಲ್ಲಿ ಸ್ಥಿರ ನಿದ್ರೆಗೆ ಜಾರಿರ್ತಕ್ಕಂಥ ವಿಷ್ಣುವರ್ಧನ್ ಅವರ ಒಂದು ಸಮಾಧಿ ವಿಚಾರದಲ್ಲಿ ಸುದೀಪ್ ಅವರು ಧ್ವನಿ ಎತ್ತಿದ್ರು ಕೂಡ ಮಾಧ್ಯಮದ ಬಗ್ಗೆ ಮಾತಾಡ್ತಿದೀವಿ. ಮಾಧ್ಯಮದ ವಿಚಾರ ಹೇಳಿ. ಏನು ವಿಷ್ಣುವರ್ಧನ್ ಅವರ ಸಮಾಧಿ ಕವರೇಜ್ ಆಗ್ಲಿಲ್ವಾ? ಕವರೇಜ್ ಆಗಿಲ್ಲ ಅಂತ ಕವರೇಜ್ ವಿಷಯಕ್ಕೆ ಮಾತಾಡ್ತಿದ್ವಿ. ಜಂಪ್ ಮಾಡಬೇಡಿ, ಯು ಆರ್ ಜಂಪಿಂಗ್. ಮಾಧ್ಯಮಗಳ ಮೇಲೆ ಅಲಿಗೇಷನ್ ಮಾಡ್ತಿದ್ರಿ, ಜಂಪ್ ಮಾಡಬೇಡಿ. ಯು ಹ್ಯಾವ್ ಟು ಪ್ರೂವ್ ಇಟ್ ನೌ. ನೀವಿವತ್ತು ಪ್ರೂವ್ ಮಾಡಬೇಕು. ಮಾಧ್ಯಮಗಳು ನೀವೇ ಹೇಳಿ, ಆ ದಿನ ರಿಪಬ್ಲಿಕ್ ಕನ್ನಡ ಇಂಥದ್ದೊಂದು ಮೇಜರ್ ಸುದ್ದಿ ಇತ್ತು, ಇಂಥದ್ದೊಂದು ಜನಪರವಾದ ಸುದ್ದಿ ಇತ್ತು, ಅದನ್ನ ನೀವು ಕವರ್ ಮಾಡ್ಲಿಲ್ಲ. ದರ್ಶನ್ ಹೈಲೈಟ್ ಮಾಡಿದ್ರಿ, ಹೇಳಿದ್ರಿ ನೀವು. ನೋಟಿಸ್ ಮಾಡ್ತಾ ಇದ್ದೀರಿ ಅಂತ. ನೋಟಿಸ್ ಅಂದ್ರೆ ಏನು ಸರ್? ನೋಟಿಸ್ ಅಂದ್ರೆ ಏನು? ಹೈಲೈಟ್ ಅಂದ್ರೆ ಏನು? ಏನ್ ಹೈಲೈಟ್ ಅಂದ್ರೆ? 10ರಿಂದ 8, 10 ಗಂಟೆ. 10 ಗಂಟೆ ಸಮಯದಲ್ಲಿ 5 ಗಂಟೆ ನಾವು ದರ್ಶನಿಗೆ ಕೊಟ್ಟಿದೀವಿ. ಇನ್ನು ದಿನದ 24 ಗಂಟೆಯಲ್ಲಿ ಉಳಿದಿರೋ 19 ಅವರ್ ನಾವು ದರ್ಶನ ಕೇರ್ ಮಾಡಿಲ್ಲ. ನಾನು ಅದನ್ನ ನೀವು ಕೇಳಿಸ್ಕೊಂಡಿಲ್ಲ ಸರ್. ನಾನು ಅದಕ್ಕೆ ಹೇಳಿದ್ ಸರ್. ನಾನು ಹೇಳಿದ್ನ 10 to 8 5 ಸತಿ ಎಕ್ಸ್ಪ್ಲೈನ್ ಮಾಡಿದ್ನ. ನೀವು ಕೇಳಿಸ್ಕೊಂಡಿಲ್ಲ. ದರ್ಶನ್ ಅವ್ರ ಅಭಿಮಾನಿಗಳು ಅಂತ ಅನ್ಕೊಂಡವ್ರು, ಒಂದ್ ನಿಮಿಷ, ದರ್ಶನ್ ಅವರ ಅಭಿಮಾನಿಗಳು ಅನ್ಸ್ಕೊಂಡವ್ರ ಪ್ರಾಬ್ಲಮ್ ಇಷ್ಟೇನೆ. ಒಂದು, ಕೇಳಿಸ್ಕೊಳ್ಳಲ್ಲ, ಕೇಳಿಸ್ಕೊಂಡಿದ್ದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಅರ್ಥ ಮಾಡ್ಕೊಂಡಿದ್ದನ್ನ ಒಪ್ಕೊಳ್ಳೋದಿಲ್ಲ. ನಾನು ಎನಿವೆ ಗೆಸ್ಟ್ಗಳನ್ನ ನಾನು ಹೇಳಿಲ್ಲ ಸರ್, ಅದು ನಿಮ್ ಬಾಯಲ್ಲಿ ಬರ್ತಿರೋ ಪದ. ಅನ್ಎಜುಕೇಟೆಡ್ ಅಂತ ನಾನು ಹೇಳಿಲ್ಲ, ನಿಮ್ ಬಾಯಲ್ಲಿ ಬರ್ತಿರೋ ಪದ. ನೀವೇನ್ ಕೇಳಿಸ್ಕೊಂಡ್ರಿ? ಒಂದ್ ನಿಮಿಷ, ನಿಮ್ ಮುಂದೆ ಇರೋರು ಹೇಳಿ. 50% ಧರ್ಮಸ್ಥಳ, 50% ದರ್ಶನ್. ಬೆಳಗ್ಗೆ ಒಂದ್ ನಿಮಿಷ ಪೂರ್ತಿ ಹೇಳ್ತೀನಿ. ಪ್ರೈಮ್ ಟೈಮ್ ಅಂತ ನ್ಯೂಸ್ ಅಲ್ಲಿ ಇರುತ್ತೆ. 6ರಿಂದ ಬೆಳಗ್ಗೆ 10 ಮತ್ತೆ ರಾತ್ರಿ 8ರಿಂದ ಸರ್ ಒಂದ್ ನಿಮಿಷ ಮಾತಾಡ್ತೀನಿ. ಪ್ರೈಮ್ ಟೈಮ್ ಅಂತ ಇರುತ್ತೆ. 6ರಿಂದ 10 ಮತ್ತೆ ರಾತ್ರಿ 8ರಿಂದ 12. ಆ ಟೈಮ್ ಅಲ್ಲಿ ನಾವು ದೇಶ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ಕ್ರೀಡಾ ಎಲ್ಲಾ ವಿಷಯನ ಕವರ್ ಮಾಡಿದೀವಿ. ಜೊತೆಗೆ ಇನ್ ಮಿಕ್ಕಿರೋ ಅವರ್ಸ್ ಅಲ್ಲಿ 50% ಧರ್ಮಸ್ಥಳ, 50% ಇದು. ಯಾಕೆ ಅಂದ್ರೆ ಆ 50% ಯಾಕೆ ಅವತ್ತೇ ತೋರಿಸಿದ್ರು ಅಂದ್ರೆ ಅವತ್ತೇ ಸುಪ್ರೀಂ ಕೋರ್ಟ್ ಆದೇಶ ಬಂದಿದ್ದು. ಇದನ್ನ ಅರ್ಥ ಮಾಡ್ಕೊಳ್ದೆ ಇದ್ದವ್ರಿಗೆ ಏನಂತ ಕರಿಬೇಕು? ಅಷ್ಟೇ. ಅಭಿಮಾನ ಅಂದ್ರೆ ಏನು, ಹೇಗಿರ್ಬೇಕು? ದರ್ಶನ್ ಅವ್ರನ್ನ ಉದಾಹರಣೆ ಬಿಟ್ಟು ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಗಮನದಲ್ಲಿಟ್ಕೊಂಡು ಅಭಿಮಾನಿಗಳಿಗಿರುವ ಪವರ್ ಎಂಥದ್ದು, ಏನಿಂದ ಏನ್ ಮಾಡ್ಬೋದು, ಅದಷ್ಟು ನಿಮ್ಮಿಂದ ಉತ್ತರ ಬೇಕು. ನನಗೆ ಐ ವಾಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಭಿಮಾನ ಇಟ್ ಈಸ್ ಈಕ್ವಲ್ ಟು ತಾಯಿ ಪ್ರೀತಿ. ಅದರಲ್ಲಿ ಇನ್ನು ಯಾವ ಪ್ರೀತಿನೂ ನೀವು ಮಿಕ್ಸ್ ಮಾಡಂಗೇ ಇಲ್ಲ. ಒಬ್ಬ ವ್ಯಕ್ತಿನ ಅವ್ರು ಇಷ್ಟಪಟ್ಟಿದ್ದಾರೆ ಅಂತಂದರೆ ಅವರು ಜೀವ ಕೊಡೋಕ್ಕೆ ಕೂಡ ಸಿದ್ಧವಾಗಿಬಿಡೋಷ್ಟು ಪ್ರೀತಿಸ್ತಾರೆ. ನಾನು ಅದನ್ನು ರಾಜ್ಕುಮಾರ್ ಅವರಿಂದ, ವಿಷ್ಣುವರ್ಧನ್ ಅವರಿಂದ ನೋಡ್ತಾನೆ ಬಂದಿದ್ದೀವಿ. ಇವತ್ತಿಗೂ ಕೂಡ ಅವರನ್ನು ಆದರ್ಶವಾಗಿ ತಗೊಂಡು ಸ್ವೀಕರಿಸ್ತಾರಂಥವ್ರು. ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂತಹ ಒಂದು ಅಭಿಮಾನಿ ಪಡೆ ಇದೆ. ಮತ್ತು ಚಿರಂಜೀವಿಯವರು ಒಂದು ಮಾತು ಹೇಳ್ತಾರೆ, ನನ್ನ ಅಭಿಮಾನಿಗಳೇ ನನ್ನ ಹೀರೋ ಆಗಿಬಿಟ್ರೆ, ನನ್ನ ಪ್ರೊಡ್ಯೂಸರ್ಸ್ ಆಗಿಬಿಟ್ರೆ, ನನ್ನ ಡೈರೆಕ್ಟರ್ಸ್ ಆಗಿಬಿಟ್ರೆ ನಾನು ಪ್ರತಿ ಸಲ ಸೂಪರ್ ಹಿಟ್ ಸಿನಿಮಾ ಕೊಡ್ತೀನಿ ಅಂತ. ಯಾಕಂದರೆ ಅಭಿಮಾನಿಗಳು ಗೊತ್ತು ನನ್ನ ಹೀರೋ ಹೇಗಿರಬೇಕು, ನನ್ನ ಹೀರೋ ಹೇಗೆ ಕಾಣಬೇಕು, ನನ್ನ ಹೀರೋ ಸಮಾಜದ ಕನ್ನಡಿಯಾಗಿ ಇರಬೇಕು ಅನ್ನೋಂಥದ್ದು. ಸೊ ಅಂತಹ ಒಂದು ಭಾವನೆ ಅಭಿಮಾನಿಗಳಲ್ಲಿರುತ್ತೆ ಅನ್ನೋಂಥದ್ದು ಆ ಕಾಲದ ಹೀರೋಗಳ ಒಂದು ಸ್ಟೇಟ್ಮೆಂಟ್ಸ್ ಆಗಿತ್ತು. ಬಟ್ ನಾವೀಗ ಬಂಗಾರದ ಮನುಷ್ಯನೋ, ನಾಗರಾಹವನೋ, ಚಿರಂಜೀವಿನೋ, ರಜನಿಕಾಂತೋ ಈಗ ತೊಗೊಂಡ್ರೆ ನಾವು ತಪ್ಪು ಮಾಡ್ತಾಯಿದ್ದೀವಿ ಅಂತಲೇ ಅರ್ಥ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಕೆಟ್ಟು ಹೋಗಿದೆ. ಮತ್ತು ಯಾರು ಬೇಕಾದರೂ ಯಾರಿಗಾದರೂ ಈಸಿ ಆಕ್ಸೆಸೇಬಲ್ ಅಂತಿದ್ದಾರೆ. ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್, ಎಲ್ಲ ಫ್ಯಾನ್ಸಲ್ಲೂ ಕೂಡ ಫೇಕ್ ಪ್ರೊಫೈಲ್ ಇಟ್ಕೊಂಡು ಮಾತನಾಡ್ತಾರಂಥವ್ರ ಸಂಖ್ಯೆ ಇದೆ. ಪ್ರಮಾಣ ಜಾಸ್ತಿ ಕಡಿಮೆ ಇರ್ಬೋದು ಬಿಟ್ಟರೆ ಎಲ್ಲದೂ ಇದೆ. ಇವತ್ತು ಇದನ್ನು ಹುಟ್ಟಾಕಿದ್ದು ಪಕ್ಷಿಗಳು. ಮೊದಲು ಫೇಕ್ ಐಡಿಗಳು ಇಟ್ಕೊಂಡು, ಯಾವಾಗ ಪಕ್ಷಿಗಳು
ಈ ಡಿಜಿಟಲ್ ಮೀಡಿಯಾಗೆ ಬಂದು ಡಿಜಿಟಲಿ ಬಂದುಬಿಟ್ಟು ಅವನ್ನ ಮತಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಳೋಕ್ಕೆ ಅದನ್ನು ಅಗ್ರೆಸಿವ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ವಲ್ಲ, ಆವಾಗ ಫೇಕ್ ಐಡಿಸಿ ರಾಹುಲ್ ಗಾಂಧಿ ಇಟ್ಕೊಂಡು ರಾಹುಲ್ ಗಾಂಧಿನೇ ಬೈಯುವಂಥದ್ದು, ಮೋದಿ ಅವರ ಫೋಟೋ ಇಟ್ಕೊಂಡು ಇನ್ಯಾರನ್ನೋ ಬೈಯುವಂಥದ್ದು, ಈ ಥರದ್ದೆಲ್ಲ ಮಾಡ್ಕೊಂಡು ಹೋದಾಗ ಏನಾಯಿತು, ಇದು ಬೇರೆಯವರಿಗೆ ಒಂದು ಆದರ್ಶವಾಗಕ್ಕೆ ಹೋಗಿ ನಮ್ಮ ಗುರು ಬಗ್ಗೆ ನಾವು ಈ ಥರ ಬ್ಯಾಕಪ್ ಆಗ್ಬೋದಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅಭಿಮಾನಿಗಳು ಸಾಮಾನ್ಯವಾಗಿ ಹೇಗಿರ್ತಾರೆ ಅಂತಂದರೆ, ಅವರು ನನಗೊಬ್ಬ ರೋಲ್ ಮಾಡಲ್ ಬೇಕು ಅಂತಿರ್ತಾರೆ. ಅವನಲ್ಲಿ ಒಂದಷ್ಟು ಅಸಹಾಯಕತೆ ಇರುತ್ತೆ, ಅವನ ಕುಟುಂಬದಲ್ಲಿ ಒಂದಷ್ಟು ನೋವುಗಳಿರ್ತವೆ, ಇನ್ನೊಂದೆಷ್ಟೋ ಒಂದು ಸೋಲುಗಳಿರ್ತವೆ. ಆ ಎಲ್ಲ ಸೋಲುಗಳಿಗೆ ಆ ತೆರೆ ಮೇಲೆ ಹೀರೋ ಉತ್ತರ ಕೊಡ್ತಾ ಇದ್ದಾಗ ಅವನ ಆದರ್ಶ ಆಗಿಬಿಡ್ತಾನೆ. ಅರೆ ಅವನಲ್ಲಿ ಕಂಡುಕೋತಾನೆ ಅಂತ ಕಂಡುಕೊಳ್ಳೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆದರ್ಶವಾಗಿಬಿಟ್ರೆ ಮತ್ತೆ ಅವನು ಆ ಕಡೆ ಈ ಕಡೆ ನೋಡಲ್ಲ, ಅವನ್ನೇ ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಸೂಕ್ಷ್ಮ ನಮ್ಮ ಹೀರೋಗಳಿಗೆ ಗೊತ್ತಿರಬೇಕು. ನಾನು ಒಬ್ಬರ ಬಗ್ಗೆ ಮಾತನಾಡ್ತಿಲ್ಲ, ಅದು ಯಾರೇ ಆಗಿದ್ರು ಕೂಡ ಈ ಸೂಕ್ಷ್ಮ ಅವ್ರಿಗೆ ಗೊತ್ತಿರಬೇಕು. ಆ ಹೀರೋಗಳು ಮೊದಲು ಗಮನಿಸ್ಬೇಕಾಯ್ತು. ನನ್ನನ್ನು ಈಗ ಇಡೀ ದಿವಸ ಮಾಧ್ಯಮ ತೋರಿಸ್ತಿದೆ ಅಂತಂದರೆ ನಾನು ಇಡೀ ರಾಜ್ಯದಲ್ಲಿ ಅಷ್ಟು ದೊಡ್ಡವನು ಅಂತ. ಎಕ್ಸಾಕ್ಟ್ಲಿ. ನನ್ನನ್ನು ಪ್ರತಿ ಒಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ನಾನು ಈ ರಾಜ್ಯದಲ್ಲಿ ಅಷ್ಟು ಪ್ರಮುಖ ವ್ಯಕ್ತಿ ಆಗಿದ್ದೀನಿ ಅಂತ. ನನ್ನನ್ನು ಸುತ್ತಲೇ ಇಷ್ಟು ಜನ ನನ್ನನ್ನು ಗೌರವಿಸ ಮಾತನಾಡ್ತಿದ್ದಾರೆ, ನನ್ನ ಹಿಂದೆ ಬಿದ್ದಿದ್ದಾರೆ ಅಂತಂದರೆ ಅದರ ಅರ್ಥ ಈ ರಾಜ್ಯದ ವ್ಯಕ್ತಿ, ಆಕೆ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ಆ ಸ್ಥಾನದಲ್ಲಿದ್ದಾನೆ ಅಂತ. ಅಂಥ ಸ್ಥಾನದಲ್ಲಿರೋ ವ್ಯಕ್ತಿ ಹೇಗಿರಬೇಕು ನಾವು ಅಭಿಮಾನಿಗಳಿಗಲ್ಲ. ಅಭಿಮಾನಿಗಳದ್ದು ತಾಯಿ ಪ್ರೀತಿ, ನಾನು ಅವ್ರ ಬಗ್ಗೆ ಚಕ್ಕಾರ ಎತ್ತೋದೇ ಇಲ್ಲ. ಅವರೆಲ್ಲರೂ ಮನಸ್ಸು ಮಾಡಿಬಿಟ್ರೆ ಈ ಥರದ ವಿಷಯಗಳು ಬಿಟ್ಟು ನನ್ನ ಹೀರೋನ ಹೆಸರಲ್ಲಿ ನಾನು ಬರೀ ಮೆರೆಸೋವಂಥ ಕೆಲಸ, ವ್ಯಕ್ತಿ ಪೂಜೆ ಕೆಲಸ ಅಲ್ಲ, ಸಾಮಾಜಿಕವಾಗಿ ನಾನು ಈ ಥರದ್ದೊಂದು ಬದಲಾವಣೆ ತರ್ತೀನಿ ಅಂತ ಇವ್ರು ಏನಾದರೂ ಮನಸ್ಸು ಮಾಡಿಬಿಟ್ರೆ ನೆನಪಿಟ್ಕೊಳ್ಳಿ, ಕರ್ನಾಟಕದಲ್ಲಿ ಕ್ರಾಂತಿನೇ ಆಗಿಬಿಡುತ್ತೆ. ಯಾವ ಕನ್ನಡ ಪರ ಸಂಘಟನೆ, ಯಾವ ರೈತ ಸಂಘಟನೆಗಳು, ಯಾವ ರಾಜಕೀಯ ಪಕ್ಷಗಳು ಮಾಡಲಾಗದಂಥ ಸಾಧನೆ ಅಭಿಮಾನಿ ಸಂಘಟನೆಗಳು ಮಾಡಬಲ್ಲರು. ಯಾಕಂದರೆ ಅವರಲ್ಲಿ ಅಷ್ಟು ನಿಸ್ವಾರ್ಥ ಪ್ರೀತಿ ಯಾವುದೇ ವಿಷಯದ ಬಗ್ಗೆ ಇರುತ್ತೆ. ನಿಜ. ದರ್ಶನ್ ಅವರು ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ತೋರಿಸಿದಾಗ ಅದನ್ನ ನಾವು ಪ್ರಸಾರ ಮಾಡಿದೀವಿ. ದರ್ಶನ್ ಅವರ ಹೆಸರಲ್ಲಿ ಬ್ಲಡ್ ಡೊನೇಷನ್, ಅನ್ನ ಸಂತರ್ಪಣೆ ಆಗುವಾಗ ನಾವು ಪ್ರಸಾರ ಮಾಡಿದೀವಿ. ಅಭಿಮಾನಿಗಳು ಗಮನಿಸೋದು ಅದನ್ನ ಎಷ್ಟು ಪರ್ಸೆಂಟು ಅಲ್ಲಿಗೆ ಬಂದಿಲ್ಲ. ವೈಲ್ಡ್ ಲೈಫ್ ಆಗಿದ್ದು ಅವರು ಮಾತಾಡಿದ್ರಲ್ಲ, ಅವರು ವನ್ಯಜೀವಿ ಅಂತ ತನ್ನನ್ನು ಗುರುಸ್ಕೊಂಡ ವನ್ಯಪ್ರೇಮಿ ಅಥವಾ ಆ ಥರದ್ದು ಗುರುಸ್ಕೊಂಡಾಗ ಎಷ್ಟು ಬದಲಾವಣೆ ಆಯಿತು ಅಂದರೆ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕೂಡ ಒಂದು ಪ್ರಾಣಿನ ಡೊನೇಟ್ ಮಾಡ್ತಾ ಇದ್ದೀನಿ ಝೂಗೆ ಅಂತ ಹೇಳಿ ತಾವು ಎಲ್ಲರೂ ಫೋಟೋಗ್ರಾಫರ್ ಆಗುವಂಥದ್ದು, ಪರಿಸರ ಸುತ್ತಂಥದ್ದು, ಚಾರಣ ಮಾಡುವಂಥದ್ದು ತುಂಬ ಆಯಿತು. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಹೋಗ್ತಾನೋ ಒಂದು ಸಮೂಹ ಹಾಗೇ ಹೋಗ್ಬಿಡುತ್ತೆ. ಅದನ್ನು ಆಯಕಟ್ಟಿನ ಜಾಗದಲ್ಲಿ ಯಾರೇ ಆಗಲಿ, ಅವರು ಒಬ್ಬರಂತಲ್ಲ, ಯಾರೇ ಆಗಲಿ ಅದನ್ನು ಗುರುಸಬೇಕು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ ಚಳುವಳಿಗೆ ಬಂದದ್ರಿಂದ ಇವತ್ತು ಒಂದು ದೊಡ್ಡ ಅಭಿಮಾನಿ ಪಾಡಿ ಕನ್ನಡ ಇವತ್ತು ಏನೆಲ್ಲ ಕನ್ನಡ ಪರ ಸಂಘಟನೆಗಳಿದಾವೋ ಅವೆಲ್ಲವೂ ಗೋಕಾಕಿಂದ ಇನ್ಸ್ಪೈರ್ ಆಗಿರುವಂಥವು, ರಾಜ್ಕುಮಾರ್ ಅವರಿಂದ ಇನ್ಸ್ಪೈರ್ ಆಗಿರುವಂಥವು. ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನಾವೆಲ್ಲ ಇಷ್ಟೆಲ್ಲ ಪ್ರೀತಿಸ್ತಾ ಇದ್ದೀವಿ, ಇವರೆಲ್ಲರೂ ಮಾತನಾಡ್ತಾರೆ ಅಂದ ಕಾರಣ ಅವ್ರ ವ್ಯಕ್ತಿತ್ವ, ಅವ್ರು ಆಯ್ಕೆ ಮಾಡ್ಕೊಂಡಂಥ ಸಿನಿಮಾಗಳು, ಅವ್ರು ಬದುಕಿದ ರೀತಿ, ಅಂಬರೀಷ್ ಅವ್ರನ್ನ ಎಷ್ಟು ಚೆನ್ನಾಗಿ ನಾವೆಲ್ಲ ಇವತ್ತಿಗೂ ಕೂಡ ಜೀವಂತವಾಗಿ ಉಟ್ಕೊಂಡಿದ್ದೀವಿ ಅಂದರೆ ರಾಜನ್ ಥರ ಬದುಕ್ದ ಕಣೋ ಅನ್ನೋಂಥದ್ದು. ಈ ಥರದ ಒಂದು ಆದರ್ಶಗಳಿರಬೇಕು. ಆದರೆ ಯಾವತ್ತೂ ಸಮಾಜಕ್ಕೆ ಹಾನಿಕಾರಿಯಾಗಿ ದೊಡ್ಡ ಮಟ್ಟದ ವ್ಯಕ್ತಿ, ರಾಜಕಾರಣದಲ್ಲಿರೋನಾಗಲಿ, ಸಿನಿಮಾ ರಂಗದಲ್ಲಿರೋರಾಗಲಿ, ಕ್ರೀಡೆಯಲ್ಲಾಗಲಿ, ಇವಾಗ ಅರ್ಥ ಮಾಡ್ಕೊಳ್ಳಿ, ವಿರಾಟ್ ಕೊಹ್ಲಿ ಅನ್ನೋಂಥವನು ಇದ್ದಕ್ಕಿದ್ದಂಗೆ ಯಾವುದೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ರೆ ಎಷ್ಟು ಜನರ ಹೃದಯಗಳು ಹೊಡೆದೋಗ್ಬಿಡುತ್ತಲ್ವ. ಇಡೀ ದೇಶದ ಪ್ರತಿನಿಧಿ ಆತ ನಮಗೆ, ಇದ್ದಕ್ಕಿದ್ದಂಗೆ ಏನಾಗ್ಬಿಡುತ್ತೆ. ಆ ಥರದ್ದು ಒಂದು ಬ್ರೇಕ್ ಇಲ್ಲಿ ಆಗಿದೆ, ಒಂದು ಹಾರ್ಟ್ ಬ್ರೇಕ್ ಆಗಿದೆ ಇಲ್ಲಿ. ಅದು ಬಿಟ್ಟರೆ ಅಭಿಮಾನಿ ಅನ್ನುವಂತಹ ಪದ ಯಾವತ್ತೂ ಕೂಡ ತಾಯಿ ಪ್ರೀತಿಗೆ ಸಮ ಅಂತ ನಾನು ಭಾವಿಸ್ತೀನಿ. ಅಲ್ವಾ? ನೀವು ಹೇಳ್ತಿದ್ರಿ ಸರ್, ಅಭಿಮಾನಿಗಳು ಅನುಕರಣೆ ಮಾಡ್ಬಿಡ್ತಾರೆ, ಹಾಗಾಗಿ ನಟರು ತಮ್ಮ ವೈಯಕ್ತಿಕ ವ್ಯಕ್ತಿತ್ವವನ್ನ ಪರಿಶುದ್ಧವಾಗಿ ಇಟ್ಕೊಳ್ಳೋದು ಅನಿವಾರ್ಯ ಅಂತ. ಈಗ ನೀವೆಲ್ಲರೂ ಕೂಡ ಹೇಳಿದ್ರಿ, ನಾನು ಅದನ್ನ ಒಪ್ತೀನಿ, ಅವ್ರು ಇನ್ನೂ ಆರೋಪಿ, ಅಪರಾಧಿ ಅಲ್ಲ. ಬಟ್ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಲೆವೆಲಲ್ಲಿ ಆಗುತ್ತೆ ಅಂದರೆ ನಿಮ್ಮ ಗಮನಕ್ಕೂ ಬಂದಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯಿತು, ಮೀಡಿಯಾದಲ್ಲೂ ಬಂತು. ಒಬ್ಬನ ಮೇಲೆ ಅಟ್ಯಾಕ್ ಆಗುತ್ತೆ, ಹಿಂಗೇನೆ ಮನೆ ಮಗಳಿಗೆ ಯಾರ ಮೇಲೋ ಕೆಟ್ಟದಾಗ ಮಾತಾಡ್ದ ಅಂತ ಹೇಳಿ. ಆಗ ಬಂದ ಪದ ಏನು ಗೊತ್ತಾ, ನೀವು ಕೂಡ ಗಮನಿಸಿರ್ತೀರಿ.